Hi guys, welcome back to our channel. ಇದು ನನ್ನ ವಾಯ್ಸ್ ಅಲ್ಲ ಅವನ ವಾಯ್ಸು. ಇವಾಗ ಮಧ್ಯಾಹ್ನ ಊಟಕ್ಕೆ ಪಾಲಕ್ ಚಿಕನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಪಾಲಕ್ ಕುಯ್ಯೋಣ ಬಾ ಹತ್ರಕ್ಕೆ. ನಾನು ಯಾವತ್ತು ಮನೇಲಿ ಯಾವಾಗಾದ್ರೂ ಟ್ರೈ ಮಾಡಿದ್ದೀನ ಪಾಲಕ್ ಚಿಕನ್? ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಮ್ಮದೇ ವಿಡಿಯೋ ನೋಡ್ಕೊಂಡು ನಾವೇ ಮಾಡ್ತಾ ಇದ್ದೀವಿ. ಇದು ಕುದ್ರೆ ಆಗೋಯ್ತು, ಎಲ್ಲ ರೆಡಿ ಆಯಿತು. ನಿಮಗೇನಾದರೂ ಇದ್ರ ರೆಸಿಪಿ ಬೇಕು ಅಂದರೆ ನಮ್ಮದು ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡಿ. ಆಂಟಿ ಮಾಡಿರೋದು ಇದು ಕುದೀಲಿ ಎಲ್ಲ. ಇವತ್ತು ಲಂಚ್ ಅನ್ನ, 100 ಗ್ರಾಮ್ ರೈಸು, ಪಾಲಕ್ ಗ್ರೇವಿ, ಚಿಕನ್ನು, ಸೌತೆಕಾಯಿ, ಕ್ಯಾರೆಟ್. 150 ಗ್ರಾಮ್ ಚಿಕನ್, 100 ಗ್ರಾಮ್ಸ್. 150 ಗ್ರಾಮ್ ಚಿಕನು. ಚಿಕನ್ 150 ಗ್ರಾಮ್, 100 ಗ್ರಾಮ್ ರೈಸು, 100 ಗ್ರಾಮ್ಸು ವೆಜ್ಜೀಸ್. ನನಗೆ ಈ ಥರ ಕ್ಯಾಲ್ಕುಲೇಟ್ ಬೇಡ, ನಾರ್ಮಲಾಗಿ ತಿಂತೀನಿ. ಓಕೆ, ತಿನ್ನು. ಫುಲ್ ಸ್ಟ್ರಿಕ್ಟ್ ಡಯಟಾ? ಸದ್ಯಕ್ಕೆ ಸಿಟ್ಟೇನಿಲ್ಲ, ಹೋಗ್ತಾ ಹೋಗ್ತಾ ಸ್ಟ್ರಿಕ್ಟ್ ಆಗುತ್ತೆ. ಹಿಂಗೆ ಅಭ್ಯಾಸ ಮಾಡ್ಕೊತೀನಿ. ಇವಾಗ ಹಂಗೆ ಇದು ಮಾಡ್ತಾ ಇರೋದು. ನೆಕ್ಸ್ಟು ಇದು ಮಾಡು. ಇವಾಗ ವೆಯ್ಟ್ ಕಮ್ಮಿ ಆಗೋವರೆಗೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ತಿನ್ನೋದು, ಆಮೇಲೆ ಕರೆಕ್ಟಾಗಿ. ಸರಿ, ಓಕೆ. ಮೇಲೆ ಹೆಂಗೆ ಟೈಮ್ ಪಾಸ್ ಮಾಡೋಣ ಅಂತ ಬಂದಿದ್ದೀರಿ. ನಾನು ನನ್ನ ಕ್ಯಾಂಡಿ ಕಂಡೆ ಎಂಜಾಯ್ చేస్తానವಾ? ಯಾವಾಗಲೂ ಹಿಂಗೆ ಮೇಲೆ ಕುತ್ಕೊಬೇಕು, ವ್ಯೂ ಎಂಜಾಯ್ ಮಾಡಬೇಕು. ಬಟ್ ಪಕ್ಕದಲ್ಲೇ ಇರಬೇಕು, ಇಲ್ಲ ಅಂದರೆ ನೋಡಿ ಓಡೋಬಿಡ್ತು. ಅಯ್ಯೋ ನನ್ನ ಕ್ಯೂಟ್ ಕಣ್ಣು, ನನ್ನ ಕ್ಯೂಟ್ ಬಾಯ್, ನನ್ನ ಕ್ಯೂಟ್ ಮುಚ್ಚಿ ಚಿನಿ. ಹಾಯ್. ಇನ್ನೊಂದು ಪಾಪ ಇಲ್ಲೈತೆ ನೋಡಿ. ಅಯ್ಯೋ ನನ್ನ ಬಂಗಾರಿ ಪಾಪ ಒದ್ದಾಡ್ತಾ ಇದ್ದಾಳೆ. ಇದು ಹಾಕ್ಕೊಂಡು ತೆಗಿಬೇಕು ಅನಿಸುತ್ತೆ ನನಗೆ. ಏನು ಮಾಡೋದು ನೋಡಿ, ಹೆಂಗೆ ನೇಲ್ಸಲ್ಲಿ ಹೆಂಗೆ ಕಟ್ ಮಾಡಿದ್ದಾಳೆ. ಇನ್ನು ಬಿಟ್ಟರೆ ಕಟ್ ಆಗಿಬಿಡುತ್ತೆ. ಇದು ತುಂಬ ಪರ್ಚ್ತಾ ಇದ್ರೆ ಏನು ಮಾಡೋದು? 8 ಡೇಸ್ ಕಂಟ್ರೋಲ್ ಮಾಡಬೇಕು. ನಾವಿಲ್ಲ ಅಂದರೆ ಹಂಗೋ ಹಿಂಗೋ ಇದು ಮಾಡಿಬಿಡ್ತಾಳೆ. ನಾವು ಅನ್ನೋದಕ್ಕೆ ಸ್ವಲ್ಪ ತಡ್ಕೊಂಡಿದ್ದಳು ನನ್ನ ಬಂಗೋರಿ. ಕದಮ್ಮ ಈ ಕಡೆ ಸುಡಿ. ಕ್ಯಾಂಡೆ ಒಳ್ಳೆ ಎಂಜಾಯ್ ಮಾಡ್ತಾ ಇರ್ತಾಳೆ. ಇಲ್ಲಿ ತುಂಬ ಅದು ಇದು ಬರುತ್ತೆ. ಬೆಳಿಗ್ಗೆ ನವಿಲ್ ಬರುತ್ತೆ, ಬಟ್ ಸೌಂಡ್ ಮಾತ್ರ ಕೇಳಿಸ್ತಾ ಇರುತ್ತೆ. ಅದು ಇದು ಮಾಡೋದು, ಬಟ್ ಇನ್ನೆಲ್ಲ ಏನು ಕೇಳಿಸಲ್ಲ. ಮತ್ತು ಈವ್ನಿಂಗ್ ಆದರೆ ಬರ್ಡ್ಸ್ ಹೋಗ್ತವೆ, ಇನ್ನೂ ಹೋಗಿಲ್ಲ. ಹೋದಾಗ ನಾನು ವೀಡಿಯೋ ಮಾಡ್ತೀನಿ. ಫುಲ್ ಗ್ಯಾಂಗ್ ಹೋಗುತ್ತೆ ಮೇಲೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬೆಳಿಗ್ಗೆ ಒಂದ್ಸರಿ, ನೈಟ್ ಒಂದ್ಸರಿ ಹೋಗ್ತಾ ಇರುತ್ತೆ. ಇದು ಮಾರ್ನಿಂಗು ನೋಡೋದಕ್ಕೆ ನೋಡಿ, ಈ ಥರ ಒಂದೊಂದೇ ಗ್ಯಾಂಗ್ ಹೋಗುತ್ತೆ ಫುಲ್ಲು. ಬೆಳಿಗ್ಗೆ ಹೋಗಿ ಸಾಯಂಕಾಲ ವಾಪಸ್ಸು ಹೋಗ್ತಾ ಇರುತ್ತೆ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವಾಗಿನ ಬೆಳಿಗ್ಗೆ ಹೊತ್ತಲ್ಲಂತೂ ಸೂಪರಾಗಿರುತ್ತೆ ನೋಡೋಕ್ಕೆ. ಎಲ್ಲ ಟೈಮು ಚೆನ್ನಾಗಿರುತ್ತೆ, ಬಿಸಿಲು ಮಾತ್ರ ಆಗಲ್ಲ, ಇನ್ನೆಲ್ಲನೂ ಓಕೆ. ನೋಡಿ ನಮ್ಮ ಕ್ಯಾಂಡಿನೇ ಅಲ್ಲಿಂದ ಎದ್ದು ಬರಲ್ಲ. ಈ ಚೇರ್ ಮೇಲೆ ಒಂದು ಕೂರಿಸ್ಬಿಡ್ತೀನಿ. ಕೂರಿಸಿಲ್ಲ ಅಂದರೂ ಬಿಡಲ್ಲ ಬಿಡಿಯವಳು. ಚೆನ್ನಾಗಿದೆ ವ್ಯೂ. ಏನಾಗಿರುತ್ತೆ ಯಾವುದು ಕಾಣಿಸ್ತಾ ಇಲ್ಲ. ಮೇ ಬಿ ಹೋಗ್ಬಿಟ್ಟಿದೆಯೋ ಏನೋ ಎಲ್ಲ ಪಕ್ಷಿಗಳು, ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತೈತೆ. ವಾವ್. ಫೋನಲ್ಲಿ ಎಷ್ಟು ಜಸ್ಟಿಸ್ ಮಾಡ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ವ್ಯೂ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ಡಾಂಕೀಸ್. ಏನಂದರೆ ಅದಕ್ಕೊಂದು ಹೊಡಿತಾರೆ, ಅದೊಂದು ಇಷ್ಟ. ಏನು ಮಾಡೋದು, ನಾವೇನು ಹೇಳೋಕ್ಕೂ ಆಗಲ್ಲ. ಜೋರಾಗಿ ಹೊಡಿತಾರೆ, ಅದು ಸುಮ್ಮನೆ ಇದ್ದು ಹೊಡಿತಾರೆ ಒಂದೊಂದ್ಸರಿ, ಅದೇ ಬೇಜಾರು. ಬಿಟ್ಟರೆ ಏನೇನಿಲ್ಲ. ಬೇಜಾರಾಗಿರ್ತಾಳೆ ನಾನು ಮಾಡಲ್ಲ ಅಂತ, ಅಂದರೆ ತೆಗಿತಾ ಇಲ್ಲ ಅಂತ ಶೀಟ್ನ. ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲ ನನಗೆ.
ಪರವಾಗಿಲ್ಲ, ಆದರೂ ಒಂದೇ ದಿನಕ್ಕೆ ಆ ಸ್ಟೆಪ್ಸ್ ಎಲ್ಲ ಹತ್ತೋದು ಕಲ್ತಿದ್ದಾಳೆ ಚೆನ್ನಾಗಿ. ನನಗೇನು ಕೆಲಸ ಕೊಡ್ತಾ ಇಲ್ಲ ಜಾಸ್ತಿ. ಆದರೆ ಅದು ಒಂದು ಕೆರಿಯೋದೊಂದು ಮಾಡ್ತಾಳೆ, ಅದು ಒಂದು ಸರಿ ಹೋದರೆ ಸಾಕು. ಕದಾ ಕ್ಯಾನ್ ಬೇಬಿ ಬೇಬಿಮ್ಮ ಬೇಬಿ ಬೇಜಾರಾಗೋಳಿ. ಕಿಚನಲ್ಲಿ ಸ್ವಲ್ಪ ಅಷ್ಟು ಬೆಳಕಿಲ್ಲ, ಯಾವುದಾದ್ರೂ ಲೈಟ್ ಇದೆಲ್ಲ ತಗೋಬೇಕು, ಅಂದರೆ ಒಂದು ಕಡೆ ಫೋಕಸ್ ಮಾಡಿಡೋ ಥರ. ಅಷ್ಟುವರೆಗೂ ಸ್ವಲ್ಪ ಕತ್ಲಾಗಿರುತ್ತೆ. ಅದಕ್ಕೆ ಹಾಲಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು ಇವಾಗ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಅದನ್ನು ಒಂದು 3 ತಿಂಗಳವರೆಗೂ ಬೇಕಾದರೆ ನೀವು ಸ್ಟೋರ್ ಮಾಡ್ಕೊಂಡು ಫ್ರೀಝರಲ್ಲಿ ಇಟ್ಕೊಂಡು ತಿನ್ಬೋದು. ಅಂದರೆ ಅದನ್ನ ಮಾಡಿ ಫಸ್ಟೇ ರೆಡಿಯಾಗಿ ಇಟ್ಕೋಬೇಕು. ಆಮೇಲೆ ಬೇಕಾದರೆ ನೀವು ಯಾವಾಗ ಬೇಕೋ ಅವಾಗ ಮಾಡ್ಕೊತಾ ಇರ್ಬೋದು. ಬೇಕಾದರೆ ವೀಕ್ಲಿಗೆ ಒಂದು ವಾರಕ್ಕೆ ಅಂತಲೂ ನೀವು ಮಾಡ್ಕೊಬೋದು. 1 ವೀಕಿಗೆ ಅಂತ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು 2-3 ತಿಂಗಳಿಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಯಾವಾಗಾದರೂ ನಿಮಗೆ ಫ್ರೀ ಟೈಮ್ ಸಿಕ್ಕಿದಾಗ ಚಪಾತಿನ ಮಾಡ್ಕೊಬೋದು ನೀವು. ಇವಾಗ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ನಾರ್ಮಲ್ ಚಪಾತಿ ಮಾಡೋ ಥರನೇ, ಬಟ್ ಅದನ್ನ ಸ್ಟೋರ್ ಮಾಡಬೇಕು. ಹೇಗೆ ಅಂತ ಹೇಳ್ತೀನಿ, ನೋಡಿ ವಿಡಿಯೋನ. ಓಕೆ. ಮತ್ತು ಆಫೀಸ್ಗೆ ಹೋಗೋರಿಗೆಲ್ಲ ತುಂಬ ಕಷ್ಟ ಇರುತ್ತಲ್ಲ, ಅಂದರೆ ಡೈಲಿ ಏನಾದರೂ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಅಂದ್ಕೊತೀನಿ. ಓಕೆ, ಒಂದು ಸಾರಿ ಟ್ರೈ ಮಾಡಿ, ನಿಮಗೆ ಒಂದು ಸರಿ ಅನಿಸುತ್ತೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ. ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ಏನಾದರೂ ಹೊಟ್ಟೆ ಹಸಿತಾ ಇತ್ತಾ, ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ಚಪಾತಿನ ಬೇಕಾದ್ರೆ ಆರಾಮಾಗಿ ನಾವು ಸುಟ್ಕೊಂಡು ನಾವೇ ತಿನ್ಬೋದು. ಆಚೆ ತುಂಬ ಕಾಸ್ಟ್ಲಿ ಇರುತ್ತೆ ಅಲ್ವಾ, ಅಂದರೆ 60 ರೂಪೀಸ್ ಎಷ್ಟೋ ಇರುತ್ತಲ್ವಾ, ಅದಕ್ಕೊಂದು 10 ಚಪಾತಿನೋ ಬರುತ್ತೆ. ನಾವು ಎಷ್ಟು ಮಾಡ್ಕೊಬೋದು ಮನೇಲಿ ಆ ಚಪಾತಿಗಳನ್ನಲ್ವಾ. ಅದಕ್ಕೋಸ್ಕರ ರೆಡಿಮೇಡಾಗಿ ಇಟ್ಕೊಳೋದು. ನಾವೇ ಯಾವಾಗ ಬೇಕೋ ಅವಾಗ ಮಾಡಿಕೊಂಡು, ಬೇಕಾದರೆ ನಮಗೆ ತುಂಬ ಹೊಟ್ಟೆ ಹಸಿದ್ರೆ ಜಾಮೂನ್ ಹಾಕ್ಕೊಂಡು ತಿಂದರೂ ಹೋಗ್ಬಿಡ್ಬೋದಲ್ವ ನಾವು. ಇಲ್ಲ ಸಡನ್ನಾಗಿ ಅಂದರೆ ಎಮರ್ಜೆನ್ಸಿಗೆ ಎಗ್ ಪಲ್ಯ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ತಿನ್ಬಿಡ್ಬೋದಲ್ವ, ಆ ಥರನೂ ಮಾಡ್ಬೋದು. ಮತ್ತು ಏನಾದರೂ ಎಮರ್ಜೆನ್ಸಿಗೆ ಆಗೋ ಟೈಮಲ್ಲಿ ಚಪಾತಿ ನನಗೆ ಯೂಸ್ ಆಗುತ್ತೆ ಅಂತ ಅದಕ್ಕೆ ನಾನು ಯಾವಾಗ ಮಾಡಿಟ್ಕೋತೀನಿ. ಈಗೀಗ ರೀಸೆಂಟಾಗಿ ಸ್ವಲ್ಪ ಬಿಟ್ಟಿದ್ದೆ, ಅಂದರೆ ಅನ್ನನೇ ತಿಂತಾಯಿದ್ದೆ, ರೈಸ್ ತಿನ್ಬೇಕು ಅನ್ನಿಸ್ತಿತ್ತು, ಅದಕ್ಕೆ ರೈಸೇ ತಿಂತಾಯಿದ್ದೆ. ಇವಾಗಿನ ಮುಂದೆ ಸ್ವಲ್ಪ ಚಪಾತಿ ತಿನ್ನೋಣ ಅಂತ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಹಂಗೆ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಹೆಲ್ಪ್ಫುಲ್ ಆದರೆ ಪ್ಲೀಸ್. ಫಸ್ಟ್ ಬಂದುಬಿಟ್ಟು ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಅಂದರೆ ನಿಮಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾವ ಹಿಟ್ಟು ಬೇಕಾದರೂ ಹಾಕ್ಕೊಬೋದು. ನನಗೆ ಸಾಕು. ನಿಮಗೆ ಬೇಕಂದರೆ ಇನ್ನೂ ಹಾಕ್ಕೊಬೋದು. ಇದಕ್ಕೆ ಫಸ್ಟು ನಾನೀಗ ಪುಡಿ ಉಪ್ಪೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ, ಯಾಕಂದರೆ ಅದು ಪಿಂಕ್ ಸಾಲ್ಟು ಸ್ವಲ್ಪ ಬೇಗ ಕರಗಲ್ಲ. ಪಿಂಕ್ ಸಾಲ್ಟು ಬೇಗ ಕರಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಅಂದರೆ ಪೌಡ್ರದ್ದು. ಇದಕ್ಕೆ ನಾನು ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ಫಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಬಿಸಿನೀರು ಹಾಕ್ಕೊತಾ ಇದ್ದೀನಿ ನಾನು. ಏನಕ್ಕೆ ಬಿಸಿನೀರು ಅಂದರೆ, ನಾರ್ಮಲಾಗಿ ಯಾರಿಗಾದರೂ ಚಪಾತಿ ಮೆತ್ತಗೆ ಬಂದಿಲ್ಲ ಅಂದರೆ ಬಿಸಿನೀರು ಇಲ್ಲ ಹಾಲು ಹಾಕ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಅಂತ ಕೇಳಿದ್ದೀನಿ. ಹಾಲು ನಾನು ಟ್ರೈ ಮಾಡಿಲ್ಲ, ಬಟ್ ಇದು ಹೆಲ್ಪ್ಫುಲ್ ಆಗ್ಬೋದು ಬೇರೆಯವ್ರಿಗೆ ಅಂತ ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕ್ಕೊಳ್ಳಿ. ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚಪಾತಿ.
ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಂದು 10-15 ಮಿನಿಟ್ಸ್ ಬಿಟ್ಬಿಡೋಣ. ಇಲ್ಲ ಬಿಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ. ಹಿಂಗೆ ಇರಲಿ. ಇದಕ್ಕೆ ಇದೊಂದು ಪ್ಲೇಟ್ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಇನ್ನು ಒಂದು ಸ್ವಲ್ಪ ಹೊತ್ತು ಆಗಲಿ, ಒಂದು 10-15 ಮಿನಿಟ್ಸ್, ಆಮೇಲೆ ಚಪಾತಿ ಮಾಡೋಣ. ನೋಡ್ರಿ ಚಪಾತಿ ಆಗಿದೆ ನೋಡಿ, ಮುಟ್ಟಿದ ತಕ್ಷಣ ಸಾಫ್ಟಾಗಿದೆ. ಸರಿ, ಈಗ ಮಾಡ್ಕೊಳ್ಳೋಣ. ಇರಲಿ. ನಾನು ತೋರಿಸ್ತೀನಿ ರೀ ಅದನ್ನ ಏನಕ್ಕೆ ಮಾಡ್ಕೊಂಡಿರೋದು ಅಂತ. ಫುಲ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇದು ವಿಡಿಯೋ. ಬ್ಯಾಟ್ರಿ ಲೋ ಇದೆ. ತುಂಬ ಡಯೆಟ್ಟು ಆ ಥರ ಇರೋರೆಲ್ಲ ಆಲ್ಮೋಸ್ಟು ಹಿಟ್ಟಲ್ಲೇ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲ ಅಂದರೆ ಇದಕ್ಕೆ ಕವರ್ಗೆ ತುಪ್ಪ ಸವರಬೇಕು. ಕೋಕೋನಟ್ ಆಯಿಲ್ ಇದ್ರೂ ಪರವಾಗಿಲ್ಲ, ಬಟ್ ಇದು ಮಾಡಬೇಕಲ್ವ. ನಾನು ತುಪ್ಪ ಸವರ್ತಾ ಇದ್ದೀನಿ. ಹೆಲ್ತಲ್ಲಿ ಇಲ್ಲ ಅಂದರೆ ಬರೀ ಹಿಟ್ಟಲ್ಲೇ ಕಲಿಸ್ಕೊಂಡು ಎತ್ತಿಟ್ಕೊಳ್ಳಿ ಅಷ್ಟೇ. ಅಂದರೆ ಎಣ್ಣೆ ಬೇಡ ಅನ್ನೋದು. ಯಾಕಂದರೆ ಎಲ್ಲ ಕಡೆ ಅಂಟ್ಕೊಂಡ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಡಿಪ್ ಮಾಡಿದ್ದೀನಿ. ಮಾಡಿ ಹಾಕಿ ನೋಡಿ, ಇದು ಸ್ವಲ್ಪ ದೊಡ್ಡ ಬಂತು ನೋಡಿ. ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೊಂಬಿಟ್ಟಿತ್ತಂದರೆ. ಇನ್ನೂ ಎಲೆಕ್ಟ್ರಿಕ್ ಐತೆ, ಅದು ನಾನು ಟ್ರೈ ಮಾಡಿಲ್ಲ. ನಾನು ಟ್ರೈ ಮಾಡಿರೋದು ಇದರಲ್ಲೇ, ಅದಕ್ಕೆ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾವು ಎಷ್ಟು ದೊಡ್ಡದಾಗಿ ಬಂತು, ಎಷ್ಟು ಇನ್ನೂ ಬೇಕಾದರೆ ಇನ್ನೂ ಇತ್ತಂದರೆ ಹಿಂಗೆ ಜರುಗಿಸ್ಬಿಟ್ಟು ಇಕ್ಬೋದು, ಇನ್ನೂ ದೊಡ್ಡದಾಗೆ ಬರುತ್ತೆ. ಬಟ್ ನನಗೆ ಸಾಕಿಷ್ಟು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಅಂದರೆ ಇದು ಇವಾಗ ಫುಲ್ಲು ಎಳೆಯದಾಗ್ಬಿಟ್ಟಿರುತ್ತೆ. ಎಣ್ಣೆಲಂದರೆ ಇನ್ನೂ ನೀಟಾಗಿ ಬರುತ್ತೆ ನೋಡಿ. ಈಗ ಫಸ್ಟು ತೋರಿಸ್ಬಿಡ್ತೀನಿ ಹೆಂಗೆ ಮಾಡೋದಂತ. ಒಂದು ಚಪಾತಿ ಹಾಕಿ ತೋರಿಸ್ತೀನಿ, ಆಮೇಲೆ ಎಲ್ಲ ಮಾಡಿಬಿಡ್ತೀನಿ. ಯಾಕಂದರೆ ವೀಡಿಯೋ ಮಾಡಿಕೊಂಡು ಅದು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ. ಅದು ಹಿಟ್ಟದನ್ನು ಮಾಡಿ ತೋರಿಸ್ತೀನಿ, ಇದನ್ನು ಮಾಡಿ ತೋರಿಸ್ತೀನಿ. ನಾವು ಇದನ್ನ ಅರ್ಧಂಬರ್ಧ ಬೇಯಿಸ್ಕೋಬೇಕು. ಅರ್ಧಂಬರ್ಧ ಮಾತ್ರ ಬೇಯಿಸ್ಕೊಳ್ಬೇಕು, ಫುಲ್ಲಾಗಿ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು. ಅರ್ಧಂಬರ್ಧ ಬೇಯಿಸಿ ಎತ್ತಿಕ್ಬೇಕು. ನಿಮಗೆ ಬೇಕಂದರೆ ಎಣ್ಣೆ ಯೂಸ್ ಮಾಡಿ. ನನಗೆ ಏನಂದರೆ ನನ್ನ ಸಜೆಷನ್ ಎಣ್ಣೆ ಯೂಸ್ ಮಾಡಿ ಅಂತ. ಬಟ್ ನೀವು ಹಿಟ್ಟು ಯೂಸ್ ಮಾಡ್ತೀರ ಅಂದ್ರೂ ಪರವಾಗಿಲ್ಲ, ಬಟ್ ಎಣ್ಣೆ ಯೂಸ್ ಮಾಡಿ ಆದಷ್ಟು. ನೋಡಿ, ಇಲ್ಲಿ ಉಬ್ಬು ಬರ್ತಾಯ್ತಾ? ಈ ಥರ ಬಂದರೆ ಸ್ವಲ್ಪ ಸಾಫ್ಟ್ ಆಗ್ತಾಯಿದೆ ಅಂತ ಅರ್ಥ. ನೋಡಿ, ಚಪಾತಿನ ಹೊಡೆದು ತೋರಿಸ್ತೀನಿ, ಎಷ್ಟು ಸಾಫ್ಟಾಗಿರುತ್ತೆ. ಆ್ಯಕ್ಚುಲಿ ಹಿಟ್ಟನ್ನ ಯೂಸೇ ಮಾಡಬೇಡಿ, ಹಿಂಗೆ ಸಪ್ರೇಟಾಗಿ ಇಟ್ಕೊಂಡು ಹಿಂಗೆ ಮಾಡ್ಬೋದು ಆ್ಯಕ್ಚುಲಿ. ಹಾಗೆ ಎತ್ತಾಕ್ಬಿಡ್ತೀನಿ. ಇದು ಹಿಟ್ಟು ಯೂಸ್ ಮಾಡ್ತೀರಾ, ಬರೀ ಆಯಿಲ್ನೇ ಇದು ಮಾಡ್ಕೊಂಡು ಇದು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದೊಂದು ನನ್ನ ಸಜೆಷನ್ನು. ನಿಮಗೆ ಏನಾದರೂ ತುಂಬ ಎಣ್ಣೆನೇ ಬೇಡ ಅನ್ಸಿದ್ರೆ ಹಿಟ್ಟೆ ಯೂಸ್ ಮಾಡಿ, ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ನನ್ನ ಚಾಯ್ಸ್ ಏನಂದರೆ ಎಣ್ಣೆನೇ ಯೂಸ್ ಮಾಡಿ. ನೋಡಿ, ನೀಟಾಗೂ ಬರುತ್ತೆ. ಇದನ್ನೇನು ಒಂದೂ ಮಿಕ್ಸ್ ಮಾಡಿಲ್ಲ, ಇಲ್ಲ ಹಾಕೋವಾಗೂ ನೀಟಾಗಿ ಬಂದಿದೆ. ಒಬ್ಬರದ್ದು ಹೆಲ್ಪ್ ಇರುತ್ತೆ ಅಂದರೆ ಪರವಾಗಿಲ್ಲ, ನೀವೇ ತೀಡ್ಕೊಳ್ಳಿ. ಇಲ್ಲ ಒಬ್ಬರೇ ಮಾಡೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಈ ಥರದ್ದು ಇಟ್ಕೊಂಬಿಡಿ. ನೀಟಾಗೂ ಬರುತ್ತೆ, ರೌಂಡಾಗೂ ಬರುತ್ತೆ, ಇನ್ನೂ ದೊಡ್ಡದು ಬರುತ್ತೆ. ಇದು 200-250ಗೆ ನಾನು ತಗೊಂಡಿದ್ದು 3 ಇಯರ್ಸ್ ಬ್ಯಾಕು.
ನೀವು ಇನ್ನೂ ಸ್ವಲ್ಪ ಇದು ದೊಡ್ಡದು ತಗೊಳ್ಳಿ, ಆವಾಗ ಇನ್ನೂ ದೊಡ್ಡದಾಗಿ ಚಪಾತಿ ಬರುತ್ತೆ. ನಮಗೆ ಚಿಕ್ಕದೇ ಸಾಕಂತ ಹೇಳ್ಬಿಟ್ಟು ನಾವು ಚಿಕ್ಕದು ತಗೊಳುತ್ತೆ. ಎಲ್ಲ ಅರ್ಧಂಬರ್ಧ ಬೇಯಿಸ್ತಾ ಇದ್ದೀನಿ. ಈಗ ಇದು ಹಾಕ್ಬಿಡ್ತೀನಿ. ಇನ್ನೇನೇನು 4 ಇದೆ, ಮುಗಿಸ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಈಗ ಎಲ್ಲ ಹಾಕಿದ್ದೀನಿ. ಇವಾಗ ಇವೆಲ್ಲ ಚೆನ್ನಾಗಿ ಆರಬೇಕು. ಚಪಾತಿ ಫುಲ್ಲು ಆರಬೇಕು. ಎಲ್ಲ ಬಿಸಿ ಬಿಸಿ ಇದೆ, ಎಲ್ಲ ಆರಿದ್ರೇ, ಯಾಕಂದರೆ ಫ್ರಿಜ್ ಹಾಳಾಗುತ್ತಲ್ಲ, ಅದಕ್ಕೆ ಫುಲ್ಲು ಆರಬೇಕು. ಆರಿದ್ಮೇಲೆ ಎತ್ತಿಡೋಣ. ಈಗ ಎಲ್ಲ ಆಗಿದೆ, ಎಲ್ಲ ತಣ್ಣಗಾಗಿದೆ. ಈಗ ಕವರಲ್ಲಿ ಹಾಕ್ಬೇಕು. ಇದನ್ನ ಒಂದಷ್ಟು ಚಪಾತಿ ಆಗಿದೆ, ಒಂದು 20-30 ಮೇಲಾಗಿದೆ ಚಪಾತಿ. ಈಗ ಇದನ್ನ ಎತ್ತಿ ಕವರಲ್ಲಿ ಹಾಕ್ತೀನಿ. ನೋಡಿ, ಈ ಥರ ಟೈಟಾಗಿ ಒಂದು ಕವರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಇದನ್ನ ಫ್ರೀಝರಲ್ಲಿ ಇಡ್ತೀನಿ. ನಾನು ಇದನ್ನ ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಬೇಕಾದಾಗ ಸ್ವಲ್ಪ ಹೊತ್ತು ಹಿಂಗೆ ಇಟ್ಬಿಟ್ಟು 2 ಚಪಾತಿನ ಎತ್ಕೊಳೋದು, ಅದನ್ನ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟು ಬೇಯಕ್ಕೆ ಹಾಕೋದು, ಅಂದರೆ ಫ್ರೀಝರಿಂದ ತೆಗೆದ್ಮೇಲೆ. ನಾನು ನೆಕ್ಸ್ಟ್ ಎತ್ತಿ ಫ್ರೀಝರಲ್ಲಿ ಇಡ್ತೀನಿ. ಒಂದು 20-30ವರೆಗೂ ಆಗಿದೆ ಚಪಾತಿ. ನೋಡಿ, ಇದಾಗಿರೋದು ನೋಡಿ. ಎರಡು ಸಾಕು ನನಗೆ, 2 ಎತ್ಕೊಂಡಿದೆ. ಈ ಥರ ಬರುತ್ತೆ, ಈಸಿಯಾಗಿ ಬರುತ್ತೆ, ಆರಾಮಾಗಿ. ನನಗೆ 2 ಸಾಕು. ಇದನ್ನು ಇವಾಗ 5-10 ಮಿನಿಟ್ಸ್ ಬಿಡ್ತೀನಿ ಆಚೆನೆ. 5-10 ಮಿನಿಟ್ಸು ಏನು ಬೇಡ. ಈ ಪ್ಲೇಟ್ ಹಾಕಿಲ್ಲಿ ಬಂತು. 5-10 ಮಿನಿಟ್ಸ್ ಬಿಡ್ತೀನಿ. ಹಿಂಗೆ ಬಿಟ್ಬಿಟ್ಟು ಆಮೇಲೆ ಮಾಡ್ಕೊತೀನಿ. ಆವಾಗ ಮೆತ್ತಗಾಗುತ್ತೆ. ಇವಾಗ ಗಟ್ಟಿ ಇದೆ. ಚಪಾತಿ ಆಯಿತು, ಸುಟ್ಕೊಂಡ್ಬಂದಿದ್ದೀನಿ. ಚಪಾತಿ, ಸ್ವಲ್ಪ ಸೌತೆಕಾಯಿ ಮತ್ತು ನೆನ್ನೆದು ಪಾಲಕ್ ಚಿಕನ್ ಸ್ವಲ್ಪ ಇತ್ತಲ್ಲ, ಅದು ಚೆನ್ನಾಗಿರುತ್ತೆ. ಇದಕ್ಕೂ ಕಾಂಬಿನೇಷನು ಚೆನ್ನಾಗಿರುತ್ತೆ. ಸೌತೆಕಾಯಿ ಫುಲ್ಲು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಹಿಂಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಚಪಾತಿ. ಇನ್ನೊಂದೇನೆಂದರೆ, ಫ್ರಿಜ್ಜಲ್ಲೂ ಇಡ್ಬೋದು, ಬಟ್ ಫ್ರೀಝರಲ್ಲಿ ಇಟ್ಟರೆ ತುಂಬ ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಖಾಲಿ ಮಾಡಿಬಿಡ್ಬೇಕು. ಇಡ್ಬೋದು ಫ್ರಿಜ್ಜಲ್ಲೂ, ಆದರೆ ಫ್ರೀಝರಲ್ಲಿ ಇಟ್ಟರೆ ಒಳ್ಳೆಯದು ಅಂತ ನನ್ನ ಸಜೆಷನು. ಅಂದರೆ ತುಂಬ ದಿನ ನೀವೇನಾದರೂ ಮರ್ತು ಹಂಗೆ ಇಟ್ಟರು ತುಂಬ ದಿನ ಯೂಸ್ ಮಾಡ್ಕೊಂಡು ತಿನ್ಬೋದು. ಪ್ಲೀಸ್ ಬೇಗ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.